सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्योन् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये तृतीये पादे एकेनैव सूत्रेण उपनिबद्धे अस्मिन् पंचदशे तक्षाधिकरणे। इदं सूत्रं तक्षाधिकरणम्। अस्मिन् तक्षाधिकरणे उपनिबद्धं एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पादादितः चत्वारिंशं सूत्रम्। इदं सूत्रं पादादितः चत्वारिंशं सूत्रम्। सर्वाग्रे शंकर भगवत् पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं
ಚತ್ವಾರಿಂಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾನೀಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದ ಪ್ರಶಸ್ತಿ ಶ್ಲೋಕಮೇಕಂ ಯಥಾ ಪೂರ್ವಂ ದ್ವಿವಾರಂ ಪಠಾಮಃ. ಓಂ ಹರಲೀಲಾವತಾರಾಯ ಶಂಕರಾಯ ವರೌಜಸೇ ವೈಕಲ್ಯಕಲನಾಕಲ್ಪತರವೇ ಗುರವೇ ನಮಃ. ಓಂ ಹರಲೀಲಾವತಾರಾಯ ಶಂಕರಾಯ ವರೌಜಸೇ ವೈಕಲ್ಯಕಲನಾಕಲ್ಪತರವೇ ಗುರವೇ ನಮಃ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೇ ದ್ವಿತೀಯೇ ಅವಿರೋಧಾಧ್ಯಾಯೇ ತೃತೀಯೇ ಪಾದೇ ಪಂಚದಶಂ ಏಕಸೂತ್ರಾತ್ಮಕಂ ತಕ್ಷಾಧಿಕರಣಂ. ಓಂ ಯಥಾ ಚ ತಕ್ಷೋಭಯಥಾ. ಓಂ ಯಥಾ ಚ ತಕ್ಷೋಭಯಥಾ. ಇದೇ ಸೂತ್ರದ ಪದವಿಭಾಗ, ಅನ್ವಯ, ಅನ್ವಯಾರ್ಥ ಎಲ್ಲ ಆಗಿತ್ತು. ಪ್ರಕೃತ ಅನ್ವಯ ಮಾತ್ರ ನೋಡಿ ಮುಂದೆ ಹೋಗೋಣ. ಯಥಾ ಚ ತಕ್ಷೋಭಯಥಾ. ಚ ಇತ್ಯುಕ್ತೆ ಆದರೆ ಇತ್ಯರ್ಥು ಶಬ್ದಃ ಅತ್ರ ಚ ಶಬ್ದೇನ ಪ್ರಯುಜ್ಯತೆ. ಸುಶಬ್ದಾರ್ಥಃ ಅತ್ರ ಚ ಶಬ್ದ. ಚ ಅರ್ಥೆ ತು. ಯಥಾ ತಕ್ಷ ದೀರ್ಘಂ ತಕ್ಷ ಉಭಯಥಾ ವ್ಯಾಪ್ರಣೋತಿ. ಯಥಾ ತಕ್ಷ ಉಭಯಥಾ ವ್ಯಾಪ್ರಣೋತಿ ತಥಾ ಅಯಂ ಜೀವ ಉಭಯಥಾ ವ್ಯಾಪ್ರಣೋತಿ. ಇದು ಸೂತ್ರಕ್ಕೆ ಅರ್ಥವಾಯಿತು. ಏನು? ತು ಆದರೆ ಅಂತಂತಂದ್ರು. ಆದರೆ ಅಂತಂದ್ರೆ ಹಿಂದೆ ಏನೋ ಹೇಳಿತ್ತು ಅದನ್ನ ನಿರಾಕರಿಸಿ ನಾವು ಈಗ ಇದನ್ನ ಹೇಳ್ತಾ ಇದ್ದೇವೆ. ನೀವು ಹಿಂದೆ ಹೇಳಿದ್ರಲ್ಲ ಈ ಥರ. ಆದರೆ ನೀವು ಹಿಂದೆ ಏನು ಹೇಳಿದ್ರಿ ಅದನ್ನು ನೋಡ್ಕೊಳ್ಳೋಣ ಸ್ವಲ್ಪ. ನೋಡಿ, ಈ ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಇದೆಯೋ ಇಲ್ಲವೋ? ಕರ್ತೃತ್ವ ಇದೆಯೋ ಇಲ್ಲವೋ? ಇದು ಪೂರ್ವಪಕ್ಷ. ಆ ಪೂರ್ವಪಕ್ಷಿ ಕೇಳಿದ್ದ, ಏನ್ ಸ್ವಾಮಿ ಹೀಗೆ ಕೇಳ್ತೀರಾ? ಅಲ್ಲ, ಈ ಕರ್ತೃತ್ವ ಇದೆಯೋ ಇಲ್ಲವೋ ಅಂತ ಕೇಳತಕ್ಕಂಥ ಸಂಭವ ಏನಿದೆ? ಯಾಕೆ ಅಂದರೆ ಪ್ರತಿಯೊಂದನ್ನು ಕೂಡ ನಾನು ಕರ್ತೃತ್ವವನ್ನು ಇಟ್ಕೊಂಡೇ ವ್ಯವಹಾರ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹೌದ್ ತಾನೆ? ಒಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ನಾನಿದನ್ನು ಮಾಡುತ್ತಿದ್ದೇನೆ, ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ, ನಾನು ಓದುತ್ತೇನೆ, ನಾನು ಏನು ಮಾಡ್ತಾನೆ. ಮಹಾರಾಜ ಅವನು ಅಷ್ಟೆ, ದೇವೇಂದ್ರ ಅವನು ಅಷ್ಟೆ, ಬ್ರಹ್ಮ ಅಂದ್ರೆ ಬ್ರಹ್ಮ ಇಲ್ಲಿ ಚತುರ್ಮುಖ ಬ್ರಾಹ್ಮಣೇನು ಮಾಡ್ತಾನೆ? ಅವನು ಅಷ್ಟೇ, ಅಹಂ ಇದಾನೀಂ ಸೃಜಾಮಿ ಪ್ರಪಂಚಂ ಸೃಜಾಮಿ ಅಂತಾನೆ. ನಾನು ಈಗ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಹೇಳ್ತಾನೆ. ಅಂದರೆ ನಾನು ಅಂತ ಕರ್ತೃತ್ವ ಇದು ಎಲ್ಲರಿಗೂ ಇದೆ ಸ್ವಾಮಿ. ಇದನ್ನು ಕೇಳ್ತಕ್ಕಂಥ ಪ್ರಶ್ನೆ ಏನಿದೆ? ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಇಲ್ಲಪ್ಪ, ಇದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಇದು ಕರ್ತೃತ್ವ ಎಲ್ಲರಿಗೂ ಇದೆ ಅಂತ ಅನ್ನೋದು ಗೊತ್ತೇ ಗೊತ್ತು. ಆದರೂ ಕೂಡ ಈ ವಿಚಾರ ಇದೆಯಲ್ಲ, ಇದು ಸ್ವಲ್ಪ ಇದು ಪರಮಾರ್ಥವಾಗಿ ಏನು ಹೊಂದುತ್ತಾ ಇಲ್ವಾ ಅಂತಕ್ಕಂಥದ್ದನ್ನು ಸ್ವಲ್ಪ ವಿಚಾರ ಮಾಡಬೇಕಾಗಿದೆಯಪ್ಪ ಅಂತ ಹೇಳಿ. ಯಾಕೆ ಸ್ವಾಮಿ ವಿಚಾರ ಮಾಡಬೇಕು? ಇದು ನಮ್ಮೆಲ್ಲರ ಅನುಭವದಲ್ಲಿ ಅಷ್ಟೇ ಅಲ್ಲ ನೋಡಿ, ಇದಕ್ಕೆ ಆಗಮ ಪ್ರಮಾಣ ಇದೆ ಅಂದ್ಬಿಟ್ಟು ಉದ್ದಕ್ಕೆ ಶ್ರುತಿವಾಕ್ಯಗಳನ್ನೆಲ್ಲ ಹೇಳ್ಬಿಟ್ಟ. ಎಲ್ಲ ವೇದವಾಕ್ಯಗಳಲ್ಲಿಯೂ ವೇದಾಂತ ವಾಕ್ಯಗಳಲ್ಲಿಯೂ ಕೂಡ ಏನು ಹೇಳಿದೆ?
ವಿಧಿಪೂರ್ವಕವಾಗಿಯೇ ಇದೆ. ಹೌದ್ ತಾನೆ? ಎಲ್ಲವೂ ಕೂಡ ಏನು ಇದನ್ನು ಮಾಡಬೇಕು, ಇದನ್ನು ಬಿಡಬೇಕು, ಇದನ್ನು ಮಾಡಬೇಕು, ಇದನ್ನು ಬಿಡಬೇಕು. ಹಿಂದೆ ನೋಡಿ ಜ್ಞಾಪಕ ಮಾಡ್ಕೊಳ್ಳಿ. ತತ್ತು ಸಮನ್ವಯಾತ್ ಅಂತ ಸೂತ್ರ, ಸಮನ್ವಯ ಸೂತ್ರ. ಅದರಲ್ಲಿ ಏನು ಹೇಳಿದ್ದ ಪೂರ್ವ ಪಕ್ಷಿ ಒಂದು ಮಾತು ಹೇಳಿದ್ದ. ನ ಕ್ವಚಿದಪಿ ವೇದಾಂತ ವಾಕ್ಯಾನ ವಿಧಿ ಮಂತರೇಣ ಅರ್ಥವತ್ತ ದೃಷ್ಟ ಉಪಪನ್ನವಾ ಅಂತ ಹೇಳಿದ್ದ. ನೋಡಿ ಸ್ವಾಮಿ, ಎಲ್ಲಿಯೂ ಕೂಡ ವೇದದಲ್ಲಿ ವಿಧಿಯನ್ನ ಬಿಟ್ಟು, ಅಂದರೆ ವಿಧಿ ನಿಷೇಧ ಅರ್ಥವಾದ ಮೂರಿರ್ತಕ್ಕಂಥದ್ದು, ಇದನ್ನು ಬಿಟ್ಟು ಬೇರೆಯದಾಗಿ ಎಲ್ಲಿಯೂ ಹೇಳಿಲ್ಲ. ಎಲ್ಲವೂ ವಿಧಿಪೂರ್ವಕ, ಇಲ್ಲ ನಿಷೇಧ, ಹೀಗೆ ಮಾಡು, ಹೀಗೆ ಮಾಡಬೇಡ ಅಷ್ಟೆ. ಹಾಗಿರೋವಾಗ ಎಷ್ಟು ವಾಕ್ಯ ಬೇಕು ಸ್ವಾಮಿ ನಿಮಗೆ ಅಂತ ಉದ್ದಕ್ಕೂ ಉದಾಹರಣೆ ಕೊಟ್ಬಿಟ್ಟ. ಯಾವುದು? ಶ್ರುತಿ ವಾಕ್ಯ. ಈಗೇನು ಆಗಮ ಪ್ರಮಾಣನೂ ಆಯಿತು, ಮತ್ತು ಪ್ರತ್ಯಕ್ಷ ಪ್ರಮಾಣನೂ ಆಯಿತು, ಮತ್ತು ಪ್ರತಿಯೊಬ್ಬರ ಅನುಭವದಲ್ಲಿರೋದು ಆಯಿತು. ಇಂತಹ ಕರ್ತೃತ್ವ ಇದೆಯಲ್ಲ ಈ ಜೀವನಿಗೆ, ಕರ್ತೃತ್ವ ಅಂತಕ್ಕಂಥದ್ದು ಇದು ಇದೇ, ಇದೆಯೋ ಇಲ್ಲವೋ ಅಂತಕ್ಕಂಥ ವಿಚಾರ ಮಾಡತಕ್ಕಂಥ ಪ್ರಸಂಗವೇ ಇಲ್ಲ, ಇದ್ದೇ ಇದೆ. ಹೌದ್ ತಾನೆ? ಎದುರಿಗೆ ಕಣ್ಣಿಗೆ ಕಾಣ್ತಾ ಇದೆ. ನಮ್ಮೆದುರಿಗೆ ಒಂದು ಲೋಟ ಹಾಲಿದೆ. ಓಹೋ, ಇದು ಈ ಹಾಲು ಬೆಳ್ಳಗಿದೆಯೋ ಇಲ್ಲವೋ ಎಂಬುದಾಗಿ ವಿಚಾರ ಮಾಡಬೇಕಾಗಿದೆ. ಎಲ್ಲರೂ ಹೊಂದುತ್ತಾ? ಏನು ಸ್ವಾಮಿ ಹೇಳ್ತಾ ಇದ್ದೀರಾ ಅಂದ. ಅದಕ್ಕೆ ಹೇಳ್ತಾ ಇದ್ದಾರೆ, ಏನು ಈ ಒಂದು ವಿಚಾರದಲ್ಲಿ ನಾವು ಇದನ್ನು ಇನ್ನೂ ಸ್ವಲ್ಪ ಆಳವಾಗಿ ವಿಚಾರ ಮಾಡಬೇಕಪ್ಪ. ನೀನು ಹೇಳಿದ್ದು ಸರಿಯಾಗಿದೆ ಅಂಥೇಳಿ ಆ ಒಂದು ತಮ್ಮ ಪೂರ್ವ ಪಕ್ಷವನ್ನು ಅನುವಾದ ಮಾಡಿಕೊಂಡು ಹೇಳ್ತಾರೆ. 268ನೇ ಪುಟ 151ನೇ ಭಾಷ್ಯ ಭಾಗ. ಅದರಲ್ಲಿ 1 2 3 4 5 ಲೈನು ಅಂದರೆ ಆ ಪೂರ್ವ ಪಕ್ಷ ಆಗಿತ್ತು. ಈ ಮುಂದೆ ಹೋಗೋಣ. ಪೂರ್ವ ಪಕ್ಷ ಏನಾಗಿತ್ತು ನೋಡಿ. ಈ ವೇದಾಂತ ವಾಕ್ಯಗಳು, ಯಾವ ವೇದಾಂತ ವಾಕ್ಯವೂ ಕೂಡ ನಿರರ್ಥಕ ಅಲ್ಲ, ಎಲ್ಲವೂ ಕೂಡ ಅರ್ಥವತ್ತಾಗಿರ್ತಕ್ಕಂಥದ್ದು. ಎಲ್ಲೂ ಕೂಡ ನಿರರ್ಥಕವಾದ ವಾಕ್ಯ ಇಲ್ಲವೇ ಇಲ್ಲ. ಅದಕ್ಕೆ ಮೊನ್ನೆ ಹೇಳಿದ್ವಲ್ಲ, ಸೋರೋದೀತ್, ಅವನು ಅತ್ತನು. ಇದು ಯಾವುದ್ರಿ? ಅವನು ಅತ್ತನು, ಅದು ನಿರರ್ಥಕ ಅಲ್ವಾ? ಇಲ್ಲ, ಅದು ಅರ್ಥವತ್ತ. ಅದಕ್ಕೆ ಹೇಳಿದ್ದಲ್ಲ. ಹಾಗೆ ವೇದಾಂತ ವಾಕ್ಯಗಳಿಗೆ ಅರ್ಥವು ಇರಬೇಕೆಂಬ ಅರ್ಥ ಅಂದರೆ ಹೇಳಿದ್ದಾರಲ್ಲ, ಅದು ಅರ್ಥ. ಈ ದೃಷ್ಟಿಯಿಂದ ಶಾರೀರ ಅಂದರೆ ಜೀವನಿಗೆ ಕರ್ತೃತ್ವವನ್ನು ಹೇಳಿದ್ದಾಯಿತು. ಈಗ ಏನು ವಿಚಾರ ಮಾಡ್ತಾ ಇದ್ದೇವೆ ನಾವು, ಏನು ವಿಚಾರ ಮಾಡಬೇಕಾಗಿದೆ ಅಂದರೆ ನೋಡಿ, ಇಂತಹ ಕರ್ತೃತ್ವ ಎಲ್ಲರಲ್ಲೂ ಇರತಕ್ಕಂಥದ್ದು. ಆಗಮ ಪ್ರಮಾಣ ಇದೆ ಇದಕ್ಕೆ, ಪ್ರತ್ಯಕ್ಷ ಪ್ರಮಾಣ ಇದೆ ಇದಕ್ಕೆ, ಅನುಭವ ಎಲ್ಲರ ಅನುಭವದಲ್ಲೂ ಇದೆ. ಇಂತಹ ಕರ್ತೃತ್ವ ಇದೆಯಲ್ಲ ಈ ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಸ್ವಾಭಾವಿಕವೋ ಅಥವಾ ಆಗಂತುಕವೋ? ನೋಡಿ ಎಂಥ ವಿಚಾರ ಇದು. ಇಲ್ಲಿ ಏನು ಶಂಕರ ಭಗವತ್ಪಾದರು ಏನ್ರಿ ಹೇಳ್ತಾ ಇದ್ದೀರಿ, ಜೀವನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಜೀವನು ಯಾರು? ಪರಮಾತ್ಮನೇ ಅವನು ಯಾರು? ಅಕರ್ತೃ ಅಭೋಕ್ತೃ ಅಂತ ಹೇಳಲಿಲ್ಲ. ಅವರ ವಿವಕ್ಷಿತಾಂಶ ಇರಬಹುದು, ಆದರೆ ಇಲ್ಲಿ ಹೇಳಲಿಲ್ಲ. ಯಾಕೆ? ನಾವು ಅಷ್ಟೇನೆ, ಯಾರು ಕೇಳಿದ್ರೆ ಏನ್ರಿ ಜೀವನ ಕರ್ತೃವಲ್ಲ ಅಂತ ಹೇಳ್ಬಿಟ್ರೆ ಹುಚ್ಚ ಹೋಗಯ್ಯ ಅಂತಾರೆ. ನೀನು ಮಾತಾಡ್ತಿಲ್ವ? ಈಗ ನಾನಿಲ್ವ ಎದುರುಗಡೆ? ಕರ್ತೃತ್ವ ಇಲ್ವಾ ಅಂತೀಯಲ್ಲ, ಹುಚ್ಚ ನೀನು ಅಂತಾರೆ. ಅದಕ್ಕೆಲ್ಲ ಈ ಕರ್ತೃತ್ವ ಇದೆಯಪ್ಪ, ಎಲ್ಲರಲ್ಲೂ ಇದೆ. ಆದರೆ ಇದು ಸ್ವಾಭಾವಿಕವೋ ಅಥವಾ ಆಗಂತುಕವೋ? ಆಗಂತುಕ ಅಂದ್ರೇನು? ಉಪಾಧಿ ನಿಮಿತ್ತವೋ ಅಂತ ಅರ್ಥ. ಇದಂ ಕರ್ತೃತ್ವಂ ಜೀವಸ್ಯ ಆಗಂತುಕಂ ವಾ ಸ್ವಾಭಾವಿಕಂ ವಾ ಇತಿ ಇದಾನೇಂ ವಿಚಾರ್ಯತೆ ಅಂತ ಹೇಳಿದ್ರು ಆಚಾರ್ಯರು. ಈಗ ವಿಚಾರ ಮಾಡೋಣ ಅಂತ ಹೇಳಿದ್ರು. ಮೊದಲಿಗೆ ಏನು ತೋರುತ್ತೆ? ಮೊಟ್ಟ ಮೊದಲಿಗೆ ಸ್ವಾಭಾವಿಕ. ಜೀವನಿಗೆ ಕರ್ತೃತ್ವ ಸ್ವಾಭಾವಿಕ. ಯಾಕೆ ಅಂದರೆ ನೋಡಿ, ಹುಟ್ಟಿದಾಗನಿಂದ ಹಿಡಿದು ಅವನ ಉಸಿರು ಇರುವವರೆಗೂ ಕೂಡ ಏನು ವ್ಯವಹಾರ? ನಾನು ಮಾಡ್ತೇನೆ ಅಂತಕ್ಕಂಥದ್ದೇ ವ್ಯವಹಾರ. ಇನ್ನೇನು ಪ್ರಾಣೋತ್ಕ್ರಮಣವಾಗ್ತಾ ಇದೆ, ಆಗಲೂ ಕೂಡ ಏನು ಹೇಳ್ಬೋದು? ಕೊನೆಯ ವಾಕ್ಯ ಏನು ಹೇಳ್ಬೋದು? ಅವನು
ನೋಡ್ರಪ್ಪ, ನಾನು ಈಗ ಹೋಗುತ್ತಿದ್ದೇನೆ, ಈ ದೇಹವನ್ನ ತ್ಯಜಿಸಿ ಹೋಗುತ್ತಿದ್ದೇನೆ ಅಂತ ಹೇಳ್ಬೋದು. ಅಲ್ಲಿಗೇನು ನಾನು ದೇಹವನ್ನು ತ್ಯಜಿಸಿ ಹೋಗುತ್ತಿದ್ದೇನೆ ಕೊನೆ ಮಾತು. ಅಲ್ಲಿಗೇನಾಯ್ತು, ಈ ಕರ್ತೃತ್ವ ಸ್ವಭಾವ ಸ್ವಾಮಿ. ಸ್ವಭಾವ ಇಲ್ಲದೆ ಹೋಗಿಬಿಟ್ಟಿದ್ದರೆ ಯಾವಾಗಲಾರೋ ಒಂದೊಮ್ಮೆ ಇರಬೇಕಾಗಿತ್ತು, ಒಂದೊಮ್ಮೆ ಇರಬಾರ್ದಾಗಿತ್ತು. ಆದರೆ ಕರ್ತೃತ್ವ ಇಲ್ಲ ಅಂತಕ್ಕಂಥದ್ದು ಯಾವಾಗಲಾದರೂ ಯಾವ ಮನುಷ್ಯನಿಗಾದರೂ ಯಾವ ಪ್ರಾಣಿಗಾದರೂ ಇದೆಯಾ? ಎಲ್ಲೂ ಕಂಡಿಲ್ಲ. ಕೊನೆ ಉಸಿರು ಇರೋವರೆಗೂ ಕೂಡ ಅಷ್ಟೇ ಕರ್ತೃತ್ವ ಇಟ್ಕೊಂಡ ವ್ಯವಹಾರ ಒಂದು. ಆದ್ದರಿಂದ ಇದು ಯಾಕೆ ಪೂರ್ಣವಾಗಿ ಎಲ್ಲ ಕಾಲದಲ್ಲಿಯೂ ಇರುತ್ತದೆಯಾದ್ದರಿಂದ ಇದು ಸ್ವಾಭಾವಿಕವಾದದ್ದು ಅಂತ ನಮಗೆ ಮೊದಲು ತೋರುತ್ತದೆ. ಶಂಕರ ಭಗವಾನ್ ಹೇಳ್ತಾ ಇದ್ದಾರೆ, ಮೊದಲು ಸ್ವಾಭಾವಿಕ ಅಂತ ತೋರುತ್ತೆ ಅಂತಂದ್ರೆ. ಮತ್ತೆ ಈ ಸ್ವಾಭಾವಿಕ ಅಂತ ಅನ್ನೋದಕ್ಕೆ ಅಪವಾದನೂ ಏನೂ ಇಲ್ಲ, ಅದಕ್ಕೆ ಅಡ್ಡಿನೂ ಏನಿಲ್ಲ. ಏನು ಅಡ್ಡಿ ಇದೆ? ಏನು ಅಡ್ಡಿ ಇಲ್ಲ. ನೋಡ್ರಿ, ಈ ಕರ್ತೃತ್ವ ಇದೆಯಲ್ಲ ಜೀವನಿಗೆ, ಇದು ಸ್ವಾಭಾವಿಕ, ಇದು ಆಗಂತುಕವಲ್ಲ ಅಂತ ಹೇಳ್ತಾನೆ ಅಂತ ತಿಳ್ಕೊಳ್ಳಿ. ಒಬ್ಬ ಹೇಳಿದ್ರೂ ಕೂಡ ಹೇಳ್ತಾ ಇರೋನ್ ಯಾರು? ಕರ್ತೃ. ಹಾಗಾಗಿ ಕರ್ತೃತ್ವ ಇದು ಏನು ಮಾಡೋಕ್ಕಾಗೋದೇ ಇಲ್ಲ ಅಂತ ಹೇಳಿ ಇದು ಸ್ವಾಭಾವಿಕ ಅಂತ ಹೇಳ್ದ. ಇಷ್ಟು ಆಗಿತ್ತು. ಇದನ್ನ ಇನ್ನು ಮುಂದೆ ಆಚಾರ್ಯರು ತಮ್ಮ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ. 5ನೇ ಪಂಕ್ತಿ ನೋಡ್ರಿ. ನ ಸ್ವಾಭಾವಿಕಂ ಕರ್ತೃತ್ವಂ ಆತ್ಮನಃ ಸಂಭವತಿ. ಮೊಟ್ಟ ಮೊದಲಿಗೆ ಸೂತ್ರ ರೂಪವಾಗಿ ಒಂದೇ ಒಂದು ವಾಕ್ಯ ಹೇಳ್ಬಿಟ್ರು. ನೋಡಪ್ಪ, ನಾವು ಇದನ್ನು ವಿಚಾರ ಮಾಡಬೇಕು ಅಂತ ಹೇಳಿದ್ರಲ್ಲ, ಏನು ವಿಚಾರ ಮಾಡಬೇಕು ಅಂತಂತ ಅಂದರೆ, ಜೀವನಿಗೆ ಈ ಕರ್ತೃತ್ವ ಇದೆಯಲ್ಲ, ಇದು ಆಗಂತುಕವೋ ಮತ್ತೆ ಈ ಸ್ವಾಭಾವಿಕವೋ ಅಂತಕ್ಕಂಥದ್ದು ಇನ್ನು ನಮಗೆ ಮೊದಲು ತೋರ್ತಕ್ಕಂಥದ್ದೇನೋ ಸ್ವಾಭಾವಿಕ ಅಂತ ತೋರುತ್ತೆ. ಯಾಕೆ ಎಲ್ಲ ಕಾಲದಲ್ಲೂ ಇರತಕ್ಕಂಥದ್ದಿದು. ಅಂದರೆ ಅದಕ್ಕೆ ಇಲ್ಲಪ್ಪ, ನಾವು ಹೇಳ್ತಾ ಇದ್ದೇವೆ ಈ ಜೀವನಿಗೆ ಕರ್ತೃತ್ವಂ ಆತ್ಮನಃ ನ ಸ್ವಾಭಾವಿಕಂ. ಆತ್ಮನಿಗೆ ಕರ್ತೃತ್ವ ಇದೆಯಲ್ಲ, ಇದು ಸ್ವಾಭಾವಿಕ ಅಲ್ಲ ಅಂತ ಹೇಳ್ಬಿಟ್ಟು ಸೂತ್ರರೂಪವಾಗಿ ಹೇಳ್ತಕ್ಕಂಥ ನ್ಯಾಯ. ಇದನ್ನ ವಿಸ್ತಾರ ಮಾಡಿ ಹೇಳ್ತಾರೆ, ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಹೇಗೆ ಸ್ವಾಮಿ ಅಂದರೆ, ಅನಿರ್ಮೋಕ್ಷ ಪ್ರಸಂಗಾತ್. ಇದು ಸಾಮಾನ್ಯ ನ್ಯಾಯ. ಇದು ಹಿಂದೆನೂ ಹೇಳಿದ್ರು, ಇದನ್ನ ಈ ಒಂದು ನ್ಯಾಯ ಬಳಸಿದ್ರು. ಇದೊಂದು ನೋಡಪ್ಪ, ಒಂದು ಪಕ್ಷ ಜೀವನಿಗೆ ಕರ್ತೃತ್ವ ಎನ್ನುವುದು ಸ್ವಾಭಾವಿಕ, ಅವನ ಸ್ವಭಾವ ಯಾವತ್ತೂ ಹೋಗೋದಿಲ್ಲ. ಸ್ವಾಭಾವಿಕ ಅಂತ ಆದರೆ ಏನಾಗುತ್ತೆ? ಅನಿರ್ಮೋಕ್ಷ ಪ್ರಸಂಗಾತ್. ಏನು? ಅದರಿಂದ ಬಿಡುಗಡೆ ಅಂತಕ್ಕಂಥದ್ದು ಇರುವುದೇ ಇಲ್ಲ. ಯಾವಾಗಲೂ ಕೂಡ ಬಿಡುಗಡೆ ಅಂತಕ್ಕಂಥದ್ದು ಇರುವುದೇ ಇಲ್ಲ. ಯಾವಾಗ ಸ್ವಾಭಾವಿಕ ಅಂತ ಆಗುತ್ತೋ ಆಗ ಸ್ವಭಾವದಿಂದ ಚ್ಯುತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಒಂದು ವೇಳೆ ಚ್ಯುತಿ ಆಗಿಬಿಟ್ರೆ ಅದು ಸ್ವಭಾವ ಅಂತ ಆಗೋದಿಲ್ಲ. ಹೌದ್ ತಾನೆ? ಇದು ಎಲ್ಲರಿಗೂ ಓದ್ತಿರತಕ್ಕಂಥ ವಿಚಾರ. ಏನು ಹಾಗಾಗಿ ಏನಾಯ್ತು? ಅನಿರ್ಮೋಕ್ಷ ಪ್ರಸಂಗಾತ್ ಅಂದ್ರೆ ಜೀವನಿಗೆ ಈ ಕರ್ತೃತ್ವ ಅಂತ ಅನ್ನುವುದು ಯಾವಾಗಲೂ ಕೂಡ ಹೋಗೋದೇ ಇಲ್ಲ. ಈ ಕರ್ತೃತ್ವದಿಂದ ಅವನಿಗೆ ಬಿಡುಗಡೆ ಅಂತಕ್ಕಂಥದ್ದು ಇಲ್ಲ ಅಂತ ಆಗ್ಬಿಡುತ್ತೆ. ಬಿಡುಗಡೆ ಇಲ್ಲ. ಇಷ್ಟಾಗಿ ಕರ್ತೃತ್ವ ಅಂತಂದ್ರೆ ಏನು? ಈ ಕರ್ತೃತ್ವ ನಮಗೆಲ್ಲ ಗೊತ್ತು, ನಾನು ಮಾಡ್ತೇನೆ. ಯಾವಾಗ ಕರ್ತೃತ್ವ ಇದೆಯೋ, ನಾನು ಮಾಡುತ್ತೇನೆ, ಕರ್ತೃತ್ವ ಬಂತು. ಏನೋ ಅವನ ಕೆಲಸ ಮಾಡಿಬಿಟ್ಟು ಏನಾಗುತ್ತೆ? ಆ ಒಂದು ಏನು ಕರ್ಮ ಮಾಡ್ತಾನಲ್ಲ, ಕರ್ತೃವಾಗಿ ಕರ್ಮ ಮಾಡ್ತಾನಲ್ಲ, ಆ ಕರ್ಮದ ಫಲವನ್ನು ಅನುಭವಿಸ್ಬೇಕು. ಆವಾಗೇನು? ಭೋಕ್ತೃತ್ವ ಬಂತು. ಹೀಗೆ ಕರ್ತೃತ್ವ ಅಂತ ಹೇಳಿದ್ರೆ ಎರಡೂ ಕೂಡ ಅದು ಒಂದು ಈ ಜೊತೆಯಲ್ಲಿ ಬರತಕ್ಕಂಥ ಪದಗಳು. ಕರ್ತೃತ್ವ ಅಂದರೆ ಭೋಕ್ತೃತ್ವ ಇರಲೇಬೇಕು, ಮಾಡಿದವನು ಅನುಭವಿಸ್ಲೇಬೇಕು. ಹೀಗೆ ಯಾವಾಗ ಕರ್ತೃತ್ವ ಭೋಕ್ತೃತ್ವ ಹೀಗೆ
ಇದೇ ಇರುತ್ತೋ ಅದಕ್ಕೇನು ಹೆಸರು? ಅದಕ್ಕೇನು ಹೆಸರು ಅಂದರೆ ವೇದಾಂತ ಇನ್ನೊಂದು ಹೆಸರು ಸಂಸಾರ ಅಂತ ಹೆಸರು. ಹೌದ್ ತಾನೆ? ಕರ್ತೃತ್ವ ಭೋಕ್ತೃತ್ವಕ್ಕೆ ಸಂಸಾರ ಅಂತ ಹೆಸರು. ಈಗ ಈ ಕರ್ತೃತ್ವ ಭೋಕ್ತೃತ್ವಗಳು ಸ್ವಾಭಾವಿಕವಾಗಿ ಬಿಟ್ಟರೆ ಜೀವನಿಗೆ ಅದು ಯಾವತ್ತೂ ಹೋಗುವುದಿಲ್ಲ ಅಂತ ಆಯಿತು. ಹಾಗಾಗಿ ಈ ಜೀವನಿಗೆ ಈ ಸಂಸಾರಿತ್ವದಿಂದ ಬಿಡುಗಡೆ ಅಂತಕ್ಕಂಥದ್ದೇ ಇಲ್ಲ ಅಂತ ಆಗೋಯ್ತು. ಇವನ ಹಣೆ ಬರ ಇಷ್ಟು ಮೋಕ್ಷ ಅಂತಕ್ಕಂಥದ್ದು ಆಗೋದೇ ಇಲ್ಲ ಇವನಿಗೆ ಅಂತ ಬಂದ್ಬಿಡುತ್ತಲ್ಲಪ್ಪ. ಅದು ಇನ್ನು ಮುಂದೆ ಹೇಳ್ತಾರೆ ಅದಿರ್ಮೋಕ್ಷ ಪ್ರಸಂಗ. ಇದನ್ನ ಹೇಳ್ತಾ ಇದ್ದಾರೆ ಕರ್ತೃತ್ವ ಸ್ವಭಾವತ್ವೇ ಹಿ ಆತ್ಮನಃ ನ ಕರ್ತೃತ್ವಾತ್ ನಿರ್ಮೋಕ್ಷ ಸಂಭವತಿ. ಇದೇನದು ಒಂದು ಪದ ಹೇಳಿದ್ರಲ್ಲ ಅದಕ್ಕೆ ಒಂದು ವಿವರಣೆ ಕೊಡ್ತಾರೆ. ಇದು ಸಮಾಸವ್ಯಾಸ ಪದ್ಧತಿ ಎಂದು ಹೇಳಿದ್ದಲ್ಲ ಬೇಕಾದಷ್ಟೇ. ಸಮಾಸರೂಪದಿಂದ ಅನಿರ್ಮೋಕ್ಷ ಪ್ರಸಂಗಾತ್ ಅಂತ ಹೇಳಿದ್ರು. ಇಲ್ಲಿ ವ್ಯಾಸರೂಪದಿಂದ ಅಂದರೆ ಅದನ್ನು ವಿಸ್ತಾರ ಮಾಡಿ ಇದನ್ನು ಹೇಳ್ತಾರೆ. ನೋಡಪ್ಪ, ಒಂದು ಕರ್ತೃತ್ವದ ಆತ್ಮನಿಗೆ ಕರ್ತೃತ್ವ ಸ್ವಭಾವ ಎಂಬುದಾಗಿ ಆಗಿಬಿಟ್ಟರೆ, ಆತ್ಮನಿಗೆ ಕರ್ತೃತ್ವ ಸ್ವಭಾವ ಅಂತ ಆಗಿಬಿಟ್ರೆ ಅವನಿಗೇನಾಗುತ್ತೆ? ಆ ಕರ್ತೃತ್ವಾತ್ ಅನಿರ್ಮೋಕ್ಷ ನ ಸಂಭವತಿ. ಈ ಕರ್ತೃತ್ವದಿಂದ ನಿರ್ಮೋಕ್ಷ ನ ಸಂಭವತಿ ಅಥವಾ ಅನಿರ್ಮೋಕ್ಷ ಪ್ರಸಂಗ. ಕರ್ತೃತ್ವದಿಂದ ಅವನಿಗೆ ನಿರ್ಮೋಕ್ಷ ಎನ್ನುವುದು ಇಲ್ಲವೇ ಇಲ್ಲ. ನಿರ್ಮೋಕ್ಷ ಅಂದ್ರೇನು? ನಿತರಾಂ ಮೋಕ್ಷ ಅಂದ್ರೆ ಏನು? ಶಾಶ್ವತವಾಗಿ ಬಿಡುಗಡೆ ಅಂತಕ್ಕಂಥದ್ದು, ಸಂಸಾರದಿಂದ ಬಿಡುಗಡೆ ಅಂತಕ್ಕಂಥ. ಹಾಗಾದ್ರೆ ತಾನೇ ಮೋಕ್ಷ ಅಂತಕ್ಕಂಥದ್ದು. ಯಾರಿಗೂ ಮೋಕ್ಷ ಆಗೋದೇ ಇಲ್ಲ ಅಂತಾಯ್ತು. ಯಾಕೆ? ಜೀವತ್ವ ಅನ್ನೋದು ಹೋಗೋದಿಲ್ಲ. ಯಾವಾಗ ಜೀವತ್ವ ಹೋಗೋದಿಲ್ವೋ ಕರ್ತೃತ್ವ ಭೋಕ್ತೃತ್ವ ಹೋಗೋದಿಲ್ಲ. ಕರ್ತೃತ್ವ ಭೋಕ್ತೃತ್ವ ಯಾವಾಗ ಹೋಗೋದಿಲ್ವೋ ಸಂಸಾರಿತ್ವ ಹೋಗೋದೇ ಇಲ್ಲ. ಹೀಗಾಗಿ ಅವನಿಗೆ ಸಂಸಾರದಿಂದ ಬಿಡುಗಡೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಏನಾಯಿತು? ಎಲ್ಲ ವೇದಾಂತ ಶಾಸ್ತ್ರಗಳು ಕೂಡ ನಿರರ್ಥಕವಾಗಿ ಹೋಗಿಬಿಟ್ಟವು. ಎಲ್ಲವೂ ಕೂಡ ನಿರರ್ಥಕ ಆಗೋಯ್ತು. ಯಾಕೆ? ವೇದಾಂತ ಶಾಸ್ತ್ರ ಹೊರಟಿರುವುದೇ ಯಾತಕ್ಕೋಸ್ಕರ? ಈ ಜೀವನ ಕರ್ತೃತ್ವ ಭೋಕ್ತೃತ್ವ ರೂಪವಾದ ಸಂಸಾರಿತ್ವವನ್ನು ತೊಲಗಿಸಿ ಅವನನ್ನ ಮೋಕ್ಷ ಸಾಮ್ರಾಜ್ಯದಲ್ಲಿ ಸ್ಥಾಪನೆ ಮಾಡುವುದೇ ಎಲ್ಲ ವೇದಾಂತಗಳ ಗುರಿ. ಅಸ್ಯಾನರ್ಥ ಹೇತೋ ಪ್ರಾಣಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ಮತ್ತೆ ಇದನ್ನು ಹೇಗೆ ನಾವು ತೋರಿಸ್ಕೊಡ್ತೇವೆ? ಯಥಾಚಾಯಮರ್ಥ ಸರ್ವೇಷಾಂ ವೇದಾಂತಾನಾಂ ತಥಾ ವಯಂ ಅಸ್ಯಾಂ ಶಾರೀರಕ ಮೀಮಾಂಸಾಯಾಂ ಪ್ರದರ್ಶಯಿಷ್ಯಾಮಃ ಅಂತಂತೇಳಿ. ಹಾಗಾಗಿ ಏನಾಯಿತು? ಎಲ್ಲ ವೇದಾಂತ ವಾಕ್ಯಗಳಿಗೂ ಕೂಡ ಅರ್ಥ ಇದ್ದೇ ಇರಬೇಕು. ಅದು ನೀನೇ ಹೇಳ್ತಾ ಇದ್ದೀಯೇ ವೇದಾಂತ ವಾಕ್ಯ ನಿರರ್ಥಕ ಎಂದೂ ಇಲ್ಲ ಅಂತ. ಹಾಗಾಗಿ ಏನಾಗುತ್ತೆ? ಒಂದು ಪಕ್ಷ ಅದನ್ನು ಸ್ವಾಭಾವಿಕ ಅಂತ ಒಪ್ಕೊಂಡ್ಬಿಟ್ರೆ ವೇದಾಂತ ವಾಕ್ಯಗಳ ಏನು ಗತಿ? ಏನು ಗತಿ? ಅಷ್ಟೇ, ಪರಮಾತ್ಮನೇ ಗತಿ. ಏನು ಅರ್ಥವಿಲ್ಲ ಅದಕ್ಕೆ ಅಷ್ಟೆ. ಯಾಕೆ? ಮೋಕ್ಷ ಆಗೋದೇ ಇಲ್ಲ ಪ್ರತಿಯೊಬ್ಬರಿಗೂ. ಯಾಕೆ? ಕರ್ತೃತ್ವ ಸ್ವಾಭಾವಿಕ. ಸರಿ. ಮತ್ತು ಕರ್ತೃತ್ವಸ್ಯ ದುಃಖ ರೂಪತ್ವ. ಈ ಕರ್ತೃತ್ವ ಅಂದ್ರೆ ಏನು? ಕರ್ತೃತ್ವ ಅಂದ್ರೆ ಭೋಕ್ತೃತ್ವ ಇರಬೇಕು. ಕರ್ತೃತ್ವ ಭೋಕ್ತೃತ್ವ ಇದ್ಮೇನು? ಸಂಸಾರಿತ್ವ. ಈ ಸಂಸಾರಿತ್ವ ಏನು? ದುಃಖ ರೂಪತ್ವ. ಎಲ್ಲ ದುಃಖಮಯ. ಇಲ್ಲಿ ದುಃಖಮಯ ಅಂತ ಕೇಳಿದಾಗ, ದುಃಖ ರೂಪ ಅಂತ ಹೇಳಿದಾಗ ನಾವೇನು ಸೇರಿಸ್ಕೊಳ್ಬೇಕು? ಬರೀ ದುಃಖ ಒಂದೇ ಅಲ್ಲ. ಏನ್ರಿ ಹಾಗಾದ್ರೆ ಸುಖ ಅಂತ ಅನ್ನೋದು ಇಲ್ವೇ ಇಲ್ವೋ? ನೋಡ್ರಿ, ನೆನ್ನೆ ದಿವಸ ಏನು ಸುಖವಾಗಿತ್ತು ಕಣ್ರಿ. ಎಲ್ಲೋ ಹೋಗಿದ್ವಿ ಮೌಂಟ್ ಎವರೆಸ್ಟ್ ಹೋಗಿದ್ವಿ, ಹಿಮಾಲಯ ಪರ್ವತಕ್ಕೆ. ಆಹಾ, ಏನು ಹವಾಮಾನ, ಏನು ದೃಶ್ಯ. ಅಂದರೆ ಇಲ್ಲಿ ದುಃಖ ಅಂತಂದರೆ ಸುಖವನ್ನು ಸೇರಿಸ್ಕೊಳ್ಬೇಕು. ಸಂಸಾರ ಅಂದ್ರೇನು? ಸುಖ ದುಃಖ ರೂಪತ್ವಾತ್ ಸಂಸಾರಸ್ಯ. ಸಂಸಾರ ಸುಖ ದುಃಖ ರೂಪವಾಗಿರ್ತಕ್ಕಂಥದ್ದು. ಇದು ಪರಿಹಾರ. ಮೋಕ್ಷ ಅಂದ್ರೆ ಏನು? ಬರೀ ದುಃಖ ರೂಪದಿಂದ ಬಿಡುಗಡೆಯಿಂದ ಮೋಕ್ಷ ಅಲ್ಲ. ಸುಖ ದುಃಖ ಈ ಎರಡೂ ದ್ವಂದ್ವಗಳಿಂದ ಬಿಡುಗಡೆಗೆ ಮೋಕ್ಷ ಅಂತ ಹೆಸರು.
ಹೌದ್ ತಾನೆ. ಹಾಗಾಗಿ ಇದು ಸುಖ ದುಃಖ ರೂಪತ್ವಾದ್ ಕರ್ತೃತ್ವಸ್ಯ. ಇವಾಗ ಒಂದು ಪ್ರಶ್ನೆ ಹಾಕ್ಬಿಟ್ಟ ಪೂರ್ವಪಕ್ಷಿ. ಅಲ್ಲ ಸ್ವಾಮಿ, ನೋಡಿ ಹೀಗೆ ಮಾಡೋಣ, ಯಾಕೆ, ಏನಪ್ಪ ಅದು? ನಾನು ಸ್ಥಿತಾಯಾಮಪಿ ಕರ್ತೃತ್ವ ಶಕ್ತವು ಕರ್ತೃತ್ವ ಕಾರ್ಯ ಪರಿಹಾರಾತ್ ಪುರುಷಾರ್ಥ ಸೇತ್ಸ್ಯತಿ. ನೋಡಿ ಸ್ವಾಮಿ, ಕರ್ತೃತ್ವ ಇದೆ, ಮತ್ತೆ ಅದಕ್ಕೆ ಅನುಭವಿಸ್ಬೇಕು. ಕರ್ತೃತ್ವ ಅಂತ ಹೇಳಿದ್ರೆ ಭೋಕ್ತೃತ್ವ ಇದ್ದೇ ಬೇಕು, ಸಂಸಾರ ಇರುತ್ತೆ. ನೀವು ಅನಿರ್ಮೋಕ್ಷ ಅಂತ ಹೇಳ್ಬಿಟ್ರಿ, ಮೋಕ್ಷ ಆಗೋದಿಲ್ಲ ಅಂತ ಹೇಳ್ಬಿಟ್ರಿ. ಈಗ ಹೀಗೆ ಮಾಡೋಣ, ಕರ್ತೃತ್ವ ಇದ್ದಿರ್ತಾನೆ ಸ್ವಾಮಿ, ಕರ್ತೃತ್ವ ಇರಲಿ ಜೀವನಿಗೆ. ಏನು ಕರ್ತೃತ್ವ ಅಂತಕ್ಕ ಇರಲಿ, ಯಾಕೆ ಸ್ವಾಭಾವಿಕ ಅವನಿಗೆ. ಪೂರ್ವಪಕ್ಷಿ ಹೇಳ್ತಾ ಇರ್ತಕ್ಕಂಥ ಮಾತಿದು ಸ್ವಾಭಾವಿಕ ಅವನಿಗೆ ಇದ್ಬಿಡ್ಲಿ, ತೆಗಿಯೋಕ್ಕಾಗೋದಿಲ್ಲ ಅದು. ಆದರೆ ಏನು ನಾವು ತೆಗಿಬಹುದು ಅಂದರೆ ಕರ್ತೃತ್ವ ಕಾರ್ಯ ಪರಿಹಾರ. ಕರ್ತೃತ್ವವನ್ನ ಇಟ್ಟುಕೊಂಡು ಕರ್ತೃವಾಗಿ ಯಾವ ಕಾರ್ಯ ಏನೇನು ಕೆಲಸ ಮಾಡ್ತಾ ಇದ್ದೀನೋ ಅದನ್ನ ಸ್ವಲ್ಪ ಬಿಟ್ಟುಬಿಡೋಣ. ಕರ್ತೃತ್ವ ಇದ್ಕೊಂಡು ಬಿಡಿ, ಬಿಟ್ಟುಬಿಡೋಣ. ಆವಾಗ ಏನಾಗುತ್ತೆ, ಯಾವಾಗ ಕೆಲಸ ಮಾಡೋದಿಲ್ವೋ ಆವಾಗ ಏನು ಫಲ ಆಗೋದೇ ಇಲ್ಲ, ಸುಖ ದುಃಖ ಅಂತಕ್ಕಂಥ ಇರೋದೇ ಇಲ್ಲ ಅಂದ್ಬಿಟ್ಟ. ಇದೇ ಪ್ರಶ್ನೆಯನ್ನ ಭಗವದ್ಗೀತೆಯಲ್ಲಿ ಹಾಕ್ಕೊಂಡು ನಹಿ ಕಚ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್ ಕಾರ್ಯತೆ ಶವಶಃ ಪಾರ್ಥ ಅಂತ ಹೇಳ್ದ ಭಗವದ್ಗೀತೆ. ನಹಿ ಕಶ್ಚಿತ್, ಯಾವನೊಬ್ಬನೂ ಕೂಡ ಕ್ಷಣಮಪಿ ಒಂದು ಕ್ಷಣವೂ ಕೂಡ ಏನು ಅವನು ಈ ಒಂದು ಕರ್ಮ ಮಾಡದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕ. ಜಾತು ಅಂದ್ರೆ ಕದಾ, ಜಾತು ಚಿತ್ರ ಕದಾಚಿತ್ ಅಂತ, ಇದು ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಅಷ್ಟು ಒಪ್ತಕ್ಕಂಥ ವಿಚಾರ ಅಲ್ಲ. ಏನು ಸ್ವಾಮಿ, ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅನ್ನೋದು ಒಂದು ಕಾರ್ಯವೇ. ನೋಡಪ್ಪ, ಏನು ಮಾತಾಡಬೇಡಯ್ಯ, ಸುಮ್ಮನೆ ಕೂತ್ಕೋದೀನು ಅಂತ. ಅಯ್ಯ, ಸುಮ್ಮನೆ ಕೂತ್ಕೊಳ್ಳೋದು ಒಂದು ಕಾರ್ಯವೇ, ಅದು ಒಂದು ಕರ್ಮವೇ. ಆಯ್ತು, ನೋಡೋಣ, ಪುನಃ ಸೇರಿಸಿದ್ದೀನಿ. ಮತ್ತು ತತ್ಪರಿಹಾರಶ್ಚ ನಿಮಿತ್ತ ಪರಿಹಾರಾತ್. ಏನು ಮಾಡೋದು ಬೇಡ ಸ್ವಾಮಿ, ಆವಾಗ ಏನಾಗುತ್ತೆ, ಏನು ಆಗೋದೆ. ಯಾಕೆ ಅಂದರೆ ಈ ಭೋಕ್ತೃತ್ವ ಉಂಟಾಗೋದಕ್ಕೆ, ಕರ್ತೃತ್ವ ಭೋಕ್ತೃತ್ವ ಇದೆಯಲ್ಲ ಉಂಟಾಗೋದಕ್ಕೆ ಏನಾಗಿದೆ, ಅದಕ್ಕೊಂದು ನಿಮಿತ್ತ ಬೇಕು. ನಿಮಿತ್ತ ಏನೋ ಕೆಲಸ ಕರ್ಮ ಮಾಡಬೇಕು. ಕರ್ಮ ಮಾಡದೆ ಹೋಗ್ಬಿಟ್ರೆ ನಿಮಿತ್ತವೇ ಇರೋದಿಲ್ಲ. ಯಾವ ನಿಮಿತ್ತವೇ ಇರೋದಿಲ್ವೋ, ಕಾರಣವೇ ಇರೋದಿಲ್ವೋ, ಕಾರ್ಯ ಹೇಗಾಗುತ್ತೆ? ಕಾರ್ಯ ಆಗೋದಿಲ್ಲ. ಹೇಗಿದೆ ಸ್ವಾಮಿ ನಮ್ಮ ವಾದ ಅಂದ. ಅದಕ್ಕೊಂದು ಉದಾಹರಣೆನೂ ಕೊಟ್ಬಿಟ್ಟ. ನೋಡಿ ಸ್ವಾಮಿ, ಹೀಗೆ ಅಂತ, ಯಥಾ ಅಗ್ನೇ ದಹನ ಶಕ್ತಿಯುಕ್ತಸ್ಯಾಪಿ ಕಾಷ್ಠವಿಯೋಗಾತ್ ದಹನ ಕಾರ್ಯ ಭಾವ ತದ್ವತ್. ನೋಡಿ ಸ್ವಾಮಿ, ಬೆಂಕಿ ಇದೆ, ಬೆಂಕಿ ಇರ್ತಕ್ಕಂಥದ್ದು ಇದೆ, ಅದಕ್ಕೆ ಸುಡುವ ಶಕ್ತಿ ಇದೆ. ಹೌದ್ ತಾನೆ, ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಸುಡುವ ಶಕ್ತಿ ಇದೆ. ಆದರೂ ಕೂಡ ಸುಡುವುದಕ್ಕೆ, ಬೆಂಕಿಯು ಸುಡುವುದಕ್ಕೆ, ಇದು ಬೆಂಕಿ ನೋಡಪ್ಪ ಅದಕ್ಕೆ ಉಷ್ಣ ಇದೆ ಅಂತ ಆಗಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಸುಡಲ್ಪಡಬೇಕಾದ ಒಂದು ವಸ್ತು, ವಿಷಯ ಇರಬೇಕು ಅದಕ್ಕೆ ಬೆಂಕಿಗೆ. ಹೌದಾನೆ, ಬೆಂಕಿ ಅಲ್ಲಿದೆ ಸ್ವಾಮಿ, ಎಲ್ಲಿ ದೂರದಲ್ಲಿದೆ, ನಾನು ಇಲ್ಲಿದ್ದೇನೆ. ಬೆಂಕಿ ಅಲ್ಲಿದ್ದರೂ ಕೂಡ ಏನಾಗ್ತಾ ಇದೆ, ಸುಡುವ ಸ್ವಭಾವ ಅದರದ್ದು. ಆದರೂ ಕೂಡ ನನಗೇನೂ ಆಗ್ತಾ ಇಲ್ಲ. ಯಾಕೆ? ಬೆಂಕಿ ಅಲ್ಲಿದೆ, ನನಗೇನು ಆಗ್ತಾ ಇಲ್ಲ. ಅಂದ್ರೇನು, ಆ ಬೆಂಕಿಗೆ ಸುಡುವುದಕ್ಕೆ ಬೇಕಾದ ವಿಷಯ ಯಾವುದೂ ಇಲ್ಲ. ಸರಿ, ಇವನೇನು ಮಾಡ್ದ, ಈ ದೂರ ಕೂತಿದ್ದಲ್ಲ, ಹೋ ಬೆಂಕಿಗೆ ವಿಷಯ ಏನು, ಬೆಂಕಿ ಏನು ಸ್ವಯಂ ಸುಡ್ತಾ ಇಲ್ಲ ನನಗೆ ಅಂತ ಹೇಳ್ಕೊಂಡಿದ್ದ. ಹೋದ, ಅದ್ರ ಮೇಲೆ ಒಂದು ಬೆಟ್ಟನಿಟ್ಟ, ಕೆಂಡದ ಮೇಲೆ ಇಟ್ಟ ತಕ್ಷಣ ಏನಾಯಿತು, ಹಾ ಅಂದ, ಬಂದ, ಸುಟ್ಟೋಯ್ತು. ಇವಾಗ ಇಷ್ಟೊತ್ತು ಇಲ್ಲೇ ಇದ್ದಿದ್ದು ಈಗ ಯಾಕಾಯಿತು? ಬೆಂಕಿಗೆ ಸುಡೋ ಶಕ್ತಿ ಇತ್ತು, ಆಗಲೂ ಇತ್ತು, ಇವನು ದೂರ ಕೂತಿದ್ದಾಗಲೂ ಇತ್ತು. ಆದರೆ ಯಾತಕ್ಕೆ ಇವನಿಗೆ ಅನುಭವ ಆಗಲಿಲ್ಲ ಅಂದರೆ ಆ ವಿಷಯಕ್ಕೂ ಅದಕ್ಕೂ ಸಂಪರ್ಕ ಆಗೋದಿಲ್ಲ. ಇವನು ದೂರ ಇದ್ದ, ಈಗೇನು ಮಾಡ್ದ, ಬೆಟ್ಟದ ಹವಲ್ಲ ಕೈ ಇಟ್ಟ, ಸುಡ್ತು ಅಷ್ಟೆ. ಹೀಗೆ ಅಗ್ನಿಯು ಸುಡುವ ಶಕ್ತಿ ಇದ್ದರೂ ಕೂಡ ಅದಕ್ಕೆ ಇಂಧನ
ಕಾಷ್ಠ ಅಂದರೆ ಇಂಧನ. ಕಾಷ್ಠಂ ದಾರ್ವಿಂಧನಂ ಸೇ ಅಂತ. ಆ ಕಾಷ್ಠ, ದಾರು, ಇಂಧನ, ಏಧ ಇವೆಲ್ಲ ಒಂದೇ ಪರ್ಯಾಯ ಪದ. ಆ ಅದಿಲ್ಲದೆ ಹೋಗ್ಬಿಟ್ರೆ ಸುಡೋಕ್ಕಾಗಲ್ಲ. ಹಾಗೆ ಕರ್ತೃತ್ವ ಇರಲಿ, ಸುಡೋಶಕ್ತಿ. ಆದರೆ ಆ ಕರ್ತೃತ್ವ ಅಂತಕ್ಕಂಥದ್ದು ಈ ಒಂದು ವಿಷಯ ಇದೆಯಲ್ಲ ಅದಕ್ಕೂ ಸಂಬಂಧ ಬೇಡ, ಮಾಡದೇ ಇರು ಅಷ್ಟೇ ಅಂದ್ಬಿಟ್ಟ ಅಗ್ನಿಕ ದಾನಕಾಲ. ಅಂದರೆ ಅದಕ್ಕೆ ಆ ಸಿದ್ಧಾಂತವನ್ನು ಹೇಳ್ತಾರೆ ಆಚಾರ್ಯರು, ನಾ ಇಲ್ಲಯ್ಯ ನೀನು ಹೇಳ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಏನು ಅಂತಂದರೆ ನಿಮಿತ್ತಾನಾಮಪಿ ಶಕ್ತಿ ರಕ್ಷಣೆಯ ಸಂಬಂಧೇನ ಸಂಬಂಧ ತದ್ವತ್. ಈ ನಿಮಿತ್ತ ಇದೆಯಲ್ಲ, ನಿಮಿತ್ತಾನಾಮಪಿ ಸಂಬದ್ಧಾನಾಂ, ಯಾವುದರಿಂದ? ಶಕ್ತಿ ಲಕ್ಷಣೇನ ಸಂಬಂಧೇನ ಸಂಬದ್ಧ. ಈ ನಿಮಿತ್ತ ಇದೆಯಲ್ಲ ಅದು ಆ ಒಂದು ಅದಕ್ಕೊಂದು ಶಕ್ತಿ ಅಂತ ಇದೆಯಲ್ಲ. ಏನು? ಬೆಂಕಿ ಇದೆ, ಅದಕ್ಕೊಂದು ಶಕ್ತಿ ಇದೆ. ಏನು ಶಕ್ತಿ ಇದು? ದಹನ ಶಕ್ತಿ ಅಂತಕ್ಕಂಥ ಒಂದು ಶಕ್ತಿ, ಹೌದಲ್ಲ? ಆ ದಹನ ಶಕ್ತಿ ಇದೆಯಲ್ಲ ಅದು ಅದರ ಸಂಬಂಧದಿಂದ ಅತ್ಯಂತ ಪರಿಹಾರ ಅಸಂಭವಾತ್. ಯಾವತ್ತಿಗೂ ಕೂಡ ಬೆಂಕಿಯು ಆ ಒಂದು ಸಂಬಂಧ ಇದರ ಸ್ವಭಾವ ಇದೆಯಲ್ಲ, ಯಾವುದು ಉಷ್ಣ ಅಂತ, ಅದು ಅದರಿಂದ ಬಿಡುಗಡೆಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ಕೂಡ ಬೆಂಕಿಯನ್ನು ಮತ್ತೆ ಆ ಸುಡುವಿಕೆ ಅಂತ ಇದೆಯಲ್ಲ, ಔಷ್ಣ್ಯ ಅಂತ ಇದೆಯಲ್ಲ, ಔಷ್ಣ್ಯ ಎನ್ನುವುದನ್ನು ಬೇರ್ಪಡಿಸಿ ಹೇಳೋದಕ್ಕೆ ಸಾಧ್ಯ? ಸೂರ್ಯನನ್ನ ಮತ್ತೆ ಆ ಸೂರ್ಯ ಪ್ರಕಾಶ ಔಷ್ಣ್ಯ ಅಂತ ಇದೆಯಲ್ಲ ಅದನ್ನ ಬೇರ್ಪಡಿಸಿ ಹೇಳೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಯಾಕೆ? ಸ್ವಭಾವ ಹೀಗೆ. ಇಲ್ಲಿ ನೋಡಿ ಆ ತರ್ಕವನ್ನು ಹೇಳ್ತಾ ಇದ್ದಾರೆ. ಈ ಶಕ್ತಿ ಲಕ್ಷಣ, ಆ ಶಕ್ತಿ ಸಂಬಂಧ ಇದೆಯಲ್ಲ ಆ ವಸ್ತುಗೆ, ಶಕ್ತಿ ಏನೋ, ಯಾವ ಶಕ್ತಿ ಬೇಕಾದ್ರೂ, ಬೆಂಕಿಗೆ ಸುಡುವ ಶಕ್ತಿ, ಮಂಜುಗೆಡ್ಡೆಗೆ ಒಂದು ತಂಪನ್ನುಂಟು ಮಾಡುವ ಶಕ್ತಿ, ಯಾರು ಬೇರೆ ಮಾಡೋಕ್ಕಾಗತ್ತ? ಒಂದು ವೇಳೆ ಬೇರೆ ಮಾಡಿದ್ರೆ ಅದು ಬೆಂಕಿ ಅಲ್ಲ ಅಂತ ಆಯ್ತು ಅಷ್ಟೆ, ಹೌತಾರೆ? ಹಾಗಾಗಿ ಏನಾಗಿದೆ? ಅತ್ಯಂತ ಪರಿಹಾರ ಸಂಭವ ಅಂದರೆ ಅದನ್ನ ಅತ್ಯಂತವಾಗಿ ಅಂದರೆ ಪೂರ್ತಿಯಾಗಿ ಅದನ್ನ ಪರಿಹಾರ ಮಾಡುವುದಕ್ಕೆ ಆಗುವುದೇ ಇಲ್ಲ. ಅಲ್ಲ ಸ್ವಾಮಿ, ಹೀಗೆ ಹೇಳೋಣ ಹಾಗಾರೆ. ಅದಕ್ಕೆ ಇನ್ನೊಂದು ಹೇಳ್ದ, ನನು ಮೋಕ್ಷ ಸಾಧನ ವಿಧಾನಾತ್ ಮೋಕ್ಷ ಸೇಸ್ಯತಿ. ಅಲ್ಲ ಸ್ವಾಮಿ, ಇವಾಗ ಈ ಒಂದು ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ? ಮೋಕ್ಷ ಸಾಧನ ವಿಧಾನಾತ್ ಅಂದ್ರೆ ಏನು? ಈ ಒಂದು ಮೋಕ್ಷಕ್ಕೆ ಸಾಧನ ಅಂತ ಏನಿದೆಯಲ್ಲ ಬೇಕಾದಷ್ಟು ಹೇಳಿದ್ದಾರೆ. ಯಾವುದದು? ನಿತ್ಯ ವಸ್ತು ವಿವೇಕ, ಇಹ ಮೂತ್ರಾರ್ಥ ಫಲ ಭೋಗ ವಿರಾಗ, ಸಾಧನ ಚತುಷ್ಟಯ ಅಂತ ಸಾಧನ ಹೇಳಿದ್ದಾರೆ. ಇದು ನಿಮಿತ್ತ ನಾನು ಮೋಕ್ಷ ಸಾಧನ ಸಿದ್ಧಾನ, ಈ ಸಾಧನವನ್ನು ಹೇಳಿದ್ದಾರೆ. ಆದ್ದರಿಂದ ಮೋಕ್ಷ ಸ್ಥಿತಿ ಆಗುತ್ತೆ. ಇವಾಗ ಕರ್ತೃತ್ವ ಏನು? ಕರ್ತೃತ್ವ ಅಂತ ಇಟ್ಕೊಂಡಿದ್ದಾನೆ, ಕರ್ತೃತ್ವ ಬೇಡ, ಸಾಧನ ಇದೆ, ಆ ಸಾಧನಗಳಿಂದ ಮೋಕ್ಷ. ಅಯ್ಯಯ್ಯ, ನಾವಾಗಲೇ ಹೇಳಿದ್ವಲ್ಲಪ್ಪ, ಇವಾಗ ಬೆಂಕಿ ಅಲ್ಲಿದೆ, ನಿಲ್ಲಿದೀಯ, ಸುಡುದಂದ್ರೆ ಅಲ್ಲಿ ಹೋಗಿ ಸಂಪರ್ಕ ಆದಾಗ ಸುಡುತ್ತೆ. ಸಾಧನ ಇದ್ಬಿಟ್ರೆ ಮೋಕ್ಷ ಆಗ್ಬಿಡುತ್ತಾ? ಸಾಧನ ಇದ್ಬಿಟ್ರೆ ಆ ಸಾಧನವನ್ನ ಏನು ಮಾಡಬೇಕು? ಸಾಧನದಿಂದ ಸಾಧ್ಯವಾಗಿರತಕ್ಕಂಥದ್ದನ್ನು ಎಲ್ಲದಕ್ಕೂ ಏನಾಗಬೇಕು? ಕರ್ತೃತ್ವ ಅಂತಕ್ಕಂಥದ್ದು ಇದೇ ಇರಬೇಕು. ಮತ್ತೆ ಹಾಗಾಗಿ ಇವನು ಕರ್ತೃತ್ವ ವಿನಾಪಿ, ಕರ್ತೃತ್ವ ಇಲ್ಲದೆ ಹೋಗಿಬಿಟ್ಟರೆ ಏನಾಗುತ್ತೆ? ಕರ್ತೃತ್ವ ಇಲ್ಲ ಅಂತಕ್ಕಂಥದ್ದು ಆಗುವ ಸಂಭವ ಇಲ್ಲ. ಯಾಕೆ? ಪ್ರತಿಯೊಂದು ಆಗಬೇಕು. ಇಲ್ಲಿ ಒಂದು ವಿಚಾರ ನಾವು ತಿಳ್ಕೊಳ್ಬೇಕು, ಆಗುವ ಸಂಭವ ಇಲ್ಲವೇ ಇಲ್ಲ. ಹೌದು, ಈ ಕರ್ತೃತ್ವ ಅಂತಕ್ಕಂಥದ್ದು ಯಾತಕ್ಕೆ ಬಂದಿದೆ ಇಲ್ಲಿ ಹೇಳೋದಿಲ್ಲ, ಮುಂದೆ ವಿಚಾರ ಮಾಡ್ತಾರೆ. ಅದು ಮುಂದೆ ಇನ್ನೊಂದು 2-3 ದಿನ ಆದಮೇಲೆ ಬರುತ್ತದೆ. ಏನು? ಈ ಕರ್ತೃತ್ವ ಅಂತಕ್ಕಂಥದ್ದು ಹೋಗೋದಿಲ್ಲಪ್ಪ, ಸರಿ, ಆದರೆ ಈ ಕರ್ತೃತ್ವವೇ ಕಾರಣ ಏನು ಅಂತಾರೆ? ಅವಿದ್ಯೆಯೇ ಕಾರಣ. ಹಾಗಾಗಿ ಯಾವಾಗ ನಿಮಿತ್ತ ಕಾರಣ ಹೇತು ಅಂತಕ್ಕಂಥದ್ದು ಇದೆಯೋ ಅದು ಹೋಗಿಬಿಟ್ಟರೆ
ಇದು ಕಾರ್ಯ ಹೊರಟೋಯ್ತು. ಹಾಗಾಗಿ ಅವಿದ್ಯೆ ನಾಶ ಆದರೆ ಕರ್ತೃತ್ವವೂ ಹೋಯಿತು. ಯಾವಾಗ ಕರ್ತೃತ್ವ ಹೋಯಿತೋ ಭೋಕ್ತೃತ್ವವೂ ಹೋಯಿತು. ಯಾವಾಗ ಕರ್ತೃತ್ವ ಭೋಕ್ತೃತ್ವ ಎರಡೂ ಹೋಯಿತೋ ಸಂಸಾರಿತ್ವವೂ ಹೋಯಿತು. ಸಂಸಾರಿತ್ವ ಹೋಯಿತು ಅಂತಂದ್ರೆ ಒಂದೇ, ಮೋಕ್ಷ ಬಂತು ಅಂದ್ರೂ ಒಂದೇ. ಸಂಸಾರಿತ್ವ ಹೋಯಿತು ಅನಂತರ ಮೋಕ್ಷ ಬಂತು ಅಂತಕ್ಕಂಥದ್ದು ಇಲ್ಲ. ಎಷ್ಟೋ ಬಾರಿ ಹೇಳಿದ್ದಾರೆ ಇದನ್ನ ನೋಡಿ. ಆಯ್ತಲ್ಲ, ಆಯಿತು. ಹಾಂ, ಆದರೆ ಅದಕ್ಕೆ ಇಲ್ಲ, ಹಾಗಲ್ಲ. ಸಾಧನ ಇರ್ಬೋದು. ಮತ್ತೆ ಸಾಧನಾಯತ್ತಸ್ಯ ಅನಿತ್ಯತ್ವ ಅಂತ ಇಲ್ಲಿ ನೋಡಪ್ಪ, ಸಾಧನವನ್ನು ಹೇಳಿದ್ದಾರೆ ನಿಜ. ಆದರೆ ಪರಮಾರ್ಥ ಏನು ಅಂತಂದರೆ, ಯಾವುದಾದರೂ ಸಾಧನವನ್ನು ಆಶ್ರಯಿಸಿ ನಾವು ಆ ಫಲವನ್ನು ಪಡ್ಕೊಂಡ್ವಿ ಅಂತಾದರೆ ಆ ಫಲ ಯಾವತ್ತಿಗೂ ಕೂಡ ನಿತ್ಯವಾಗುವುದಿಲ್ಲ. ನೋಡಿ, ಇದು ಒಂದು ದೊಡ್ಡ ವಿಚಾರ ಇದೆ. ಏನು? ಸಾಧನದಿಂದ ಯಾವುದು ಸಾಧ್ಯವಾಗುತ್ತೋ ಅದು ಯಾವತ್ತಿಗೂ ಕೂಡ ಶಾಶ್ವತವಲ್ಲ. ಮೋಕ್ಷ ಶಾಶ್ವತ. ಅದಕ್ಕೆ ತತ್ವ ಸಮನ್ವಯಾತ್ ಅಂದ್ರೆ ಏನು? ಮೋಕ್ಷವು ಯಾವ ಸಾಧನದಿಂದಲೂ ಸಾಧ್ಯವಾಗತಕ್ಕಂತಹ ತತ್ವವಲ್ಲ. ಯಾವ ಸಾಧನವೂ ಇಲ್ಲ. ಮತ್ತೇನು ಸ್ವಾಮಿ ಮೋಕ್ಷ ಅಂತಕ್ಕಂಥದ್ದು ಸಾಧನ ಸಾಧ್ಯವಲ್ಲಪ್ಪ. ಅದು ಸ್ವತಃ ಸಿದ್ಧವಾದ ವಸ್ತು, ಸಿದ್ಧವಾದ ತತ್ವ. ಅದು ಇಷ್ಟೆಲ್ಲ ನೀನು ಕೇಳ್ತಾ ಇದೆಯಲ್ಲ, ನೀನು ಯಾರು ಗೊತ್ತೇನಯ್ಯ? ಮೋಕ್ಷ ಸ್ವರೂಪನೇ ನೀನು. ಯಾವ ಸಾಧನದಿಂದಲೂ ಕೂಡ ಅದನ್ನು ಪಡೆಯಬೇಕಾದದ್ದಿಲ್ಲ. ಸಾಧನದಿಂದ ಪಡೆಯಬೇಕಾದದ್ದು ಯಾವುದು? 4 ವಿಧವಾದ ಫಲಗಳು ಇರ್ತಕ್ಕಂಥದ್ದು. ಉತ್ಪಾದ್ಯ, ಮತ್ತೆ ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ ಅಂತಕ್ಕಂಥದ್ದು 4 ಫಲ ಇರ್ತಕ್ಕಂಥದ್ದು. ಇದು ಈ ಬ್ರಹ್ಮ. ಇದು ಯಾವುದಿದು? ಉತ್ಪಾದ್ಯಾದಿ ಕಾರ್ಯ ಫಲ ವಿಲಕ್ಷಣಂ ಬ್ರಹ್ಮ. ಇದಿಲ್ಲ. ಹಾಗಾಗಿ ಏನಾಗುತ್ತೆ ನೋಡಪ್ಪ, ಸಾಧನ ಅಂತ ಹೇಳಿದಾರಲ್ಲ, ಆಯತ್ತ ಅಂದ್ರೆ ಆಶ್ರಯಿಸಿರ್ತಕ್ಕಂಥದ್ದು ಅಂತ. ಯಾವುದು ಸಾಧನವನ್ನು ಆಶ್ರಯಿಸಿ, ಸಾಧನವನ್ನು ಬಯಸಿ ಸಾಧ್ಯವಾಗುತ್ತೋ ಆ ಸಾಧ್ಯವೆಲ್ಲವೂ ಕೂಡ ಏನಾಗುತ್ತೆ? ಅದು ಶಾಶ್ವತವಲ್ಲ. ಯಾವುದೇ ಈ ಸಾಧನದಿಂದ ಪಡೆದುಕೊಂಡಂತಹ ಯಾವ ಫಲವೂ ಕೂಡ ಶಾಶ್ವತವಲ್ಲ. ಜ್ಯೋತಿಷ್ಠೋಮ ಮಾಡ್ದ, ಸೋಮಯಾಗ ಮಾಡ್ದ, ಏನು ಬಹಳ ಕಷ್ಟಪಟ್ಟ. ಅಯ್ಯಯ್ಯೋ, ಋತ್ವಜ್ರ ಸಿಕ್ಕೋದು ಕಷ್ಟ. ಎಷ್ಟು ಜನ ಬೇಕಾದ್ರೆ ಒಬ್ಬರ ಇಬ್ಬರ? 16 ಜನ ಋತ್ವಜರ ಬೇಕು ಅಲ್ವಾ? 16 ಎಲ್ಲ ಎಷ್ಟೋ ಕಷ್ಟಪಟ್ಟು ಏನು ಇವೆಲ್ಲ ಸಾಧನ. ಇದು ಈ ಸಾಧನಗಳಿಂದ ಸಾಧ್ಯವಾಯಿತು ಯಾವುದು? ಸ್ವರ್ಗ ಫಲ ಆಯಿತು. ಶಾಶ್ವತವ? ಏನಿಲ್ಲ. ಹಾಗಾಗಿ ಇದೊಂದೇ ಅಲ್ಲ, ಸಾಧನದಿಂದ ಪಡೆದುಕೊಂಡ ಯಾವುದೇ ಆದರೂ ಕೂಡ ಅದಕ್ಕೆ ಒಂದು ಎಲ್ಲೆ ಅಂತಕ್ಕಂಥದ್ದು ಇದೆ, ಸೀಮೆ ಅಂತಕ್ಕಂಥದ್ದು ಇದೆ, ಶಾಶ್ವತವಲ್ಲ. ಆದರೆ ಈ ಮೋಕ್ಷ ಇದೆಯಲ್ಲಪ್ಪ, ಇದು ಯಾವ ಸಾಧನದಿಂದಲೂ ಪಡೆಯತಕ್ಕಂತಹ ತತ್ವವಲ್ಲ. ಮತ್ತೆಂಥದ್ದು? ಸಿದ್ಧವಾಗಿರತಕ್ಕಂಥ ವಸ್ತು, ತತ್ವ ಅಂಥೇಳಿ ಸಾಧನಾಯತ್ತಸ್ಯ ಅನಿತ್ಯತ್ವ. ಸಾಧನದಿಂದ ಪಡೆದುಕೊಂಡ ಯಾವುದೇ ಆದರೂ ಕೂಡ ಅದು ಅನಿತ್ಯ. ಮತ್ತು ಈ ಒಂದು ಮೋಕ್ಷವನ್ನ ಹೇಗೆ ಏನು ಅಂತ ಹೇಳಿದ್ದಾರೆ ಉಪನಿಷತ್ತುಗಳಿದೆ. ಅಪಿಶಾಂತು ಕೂಡ ನಿತ್ಯ ಶುದ್ಧ ಬುದ್ಧ ಮುಕ್ತಾತ್ಮ ಪ್ರತಿಪಾದನಾತ್ ಮೋಕ್ಷ ಸಿದ್ಧಿ ಅಭಿಮತ. ಎಂಥದ್ದು ವಾಕ್ಯಗಳು ಬಂದಿದೆ ನೋಡಿ. ನಿತ್ಯ ಶುದ್ಧ ಬುದ್ಧ ಮುಕ್ತ ಪ್ರತಿಪಾದನ ಅಂದರೆ ನಿತ್ಯ ಶುದ್ಧನೋ, ನಿತ್ಯ ಬುದ್ಧನೋ, ನಿತ್ಯ ಮುಕ್ತನೋ ಅಂದರೆ ಯಾವ ಸಾಧನದಿಂದಲೂ ಕೂಡ ಪಡೆದುಕೊಳ್ಳಬೇಕಾದದ್ದಿಲ್ಲ. ಅಂದ್ರೇನು? ನಿತ್ಯ ಬುದ್ಧ ಮತ್ತೆ ನಿತ್ಯ ಮುಕ್ತ. ಪಡೆದುಕೊಳ್ಳಬೇಕಾದದ್ದಿಲ್ಲ, ಸಾಧನ ಸಾಧ್ಯವಲ್ಲ ಮೋಕ್ಷ. ಹೀಗೆ ನಿತ್ಯ ಶುದ್ಧವು, ನಿತ್ಯ ಬುದ್ಧವು, ನಿತ್ಯ ಮುಕ್ತವೂ ಆಗಿರ್ತಕ್ಕಂಥ ಆತ್ಮ ಪ್ರತಿಪಾದನಾತ್. ಪ್ರತಿಪಾದನೆ ಅಂದರೆ ಇಲ್ಲಿ ತಿಳಿದುಕೊಳ್ಳುವುದು ಅಂತ, ಪ್ರತಿಪತ್ತಿ ತಿಳ್ಕೊಳ್ಳೋದು.
ಈ ಒಂದು ತಿಳಿದುಕೊಳ್ಳುವುದರಿಂದ ಏನಾಗುತ್ತೆ, ಅದರಿಂದ ಮೋಕ್ಷ ಸಿದ್ಧಿ ಅಷ್ಟೆ. ಹೀಗಂತ ಅಭಿಮತ ಎಲ್ಲ ಉಪನಿಷತ್ತುಗಳು ಕೂಡ ಕಂಠೋಕ್ತವಾಗಿ ಹೇಳುತ್ತಿವೆ ಅಂಥೇಳಿ. ಮತ್ತು ತಾದೃಗಾತ್ಮ ಪ್ರತಿಪಾದನಂಚ ನ ಸ್ವಾಭಾವಿಕೆ ಕರ್ತೃತ್ವೇ ಅವಕಲ್ಪೇತ. ನೋಡಿ, ಇಂತಹ ಈ ಆತ್ಮ ತಿಳಿ ಆತ್ಮ ಇದೆಯಲ್ಲ, ಅದೇನಾಗುತ್ತೆ, ಅದು ಕರ್ತೃತ್ವೇ ಸ್ವಾಭಾವಿಕೆ ಸತಿ. ಒಂದು ವೇಳೆ ನೀನು ಹೇಳುವ ಹಾಗೆ ಜೀವನಿಗೆ ಕರ್ತೃತ್ವ ಎನ್ನುವುದು ಸ್ವಭಾವವಾಗಿ ಬಿಟ್ಟರೆ ಆಗ ಅವನಿಗೆ ಬಿಡುಗಡೆಯೇ ಆಗೋದಿಲ್ಲ. ಆದ್ರಿಗೆ ಆತ್ಮ ಪ್ರತಿಪಾದಂಚ ನ ಸ್ವಾಭಾವಿಕ ಆದ ಕರ್ತೃತ್ವ ಇದ್ರೆ ಆಗೋದಿಲ್ಲ. ಕರ್ತೃತ್ವ ಸ್ವಾಭಾವಿಕ ಅಂತ ಆಗೋದೇ ಇಲ್ಲ ಅಂಥೇಳಿ. ಮತ್ತೆ ಇವಾಗ ಸ್ವಾಭಾವಿಕ ಅಂತ ಆಗಿಬಿಟ್ರೆ ಆಗೋಲ್ಲ ಅಂತಾಯಿತು. ಮತ್ತು ತೋರ್ತಾ ಇದೆಯಲ್ಲ ಕರ್ತೃತ್ವ, ಎರಡು ತಾನೇ ಹೇಳಿದ್ದು, ಸ್ವಾಭಾವಿಕವೋ ಆಗಂತುಕವೋ ಅಂತ ಹೇಳಿದ್ರು. ಈಗ ಸ್ವಾಭಾವಿಕವಲ್ಲ ಅಂತ ತೀರ್ಮಾನ ಆಯಿತು. ಸ್ವಾಭಾವಿಕವಾಗಿ ಬಿಟ್ಟರೆ ಮೋಕ್ಷ ಆಗೋದೇ ಇಲ್ಲ ಅಂತ ತೀರ್ಮಾನ ಆಯಿತು. ಇನ್ನು ಉಳಿದದ್ದು ಯಾವುದು? ಪರಿಶಿಷ್ಟ ನ್ಯಾಯ ಯಾವುದು? ಆ ಸ್ವಾಭಾವಿಕ ಆದಮೇಲೆ ಆಗಂತುಕ ಅಂತದ್ಯ. ಹೇಳಬೇಕಾದ್ದೇ ಇಲ್ಲಪ್ಪ. ಆದ್ದರಿಂದ ಈ ಜೀವನಿಗೆ ಈ ಜೀವತ್ವ ಎಂಬುದಾಗಿ ಬಂದು ನಾವೆಲ್ಲ ನೋಡ್ತಾ ಇದ್ದೀವ, ಅದು ಆಗಂತುಕ ಮಾತ್ರ. ಅದನ್ನು ಹೇಳ್ತಾನೆ, ತಸ್ಮಾತ್ ಉಪಾಧಿ ಧರ್ಮಾಧ್ಯಾಸೇನೈವ ಆತ್ಮನಃ ಕರ್ತೃತ್ವಂ ನ ಸ್ವಾಭಾವಿಕಂ. ಸಿದ್ಧ ಮಾಡಿಬಿಟ್ರು ಏನು? ಆದ್ದರಿಂದ ಉಪಾಧಿ ಧರ್ಮಾಧ್ಯಾಸೇನೈವ, ಯಾವುದೋ ಒಂದು ಉಪಾಧಿಯ ಧರ್ಮಗಳನ್ನು ನಂದು ಅನ್ಕೊಂಬಿಟ್ಟ. ನಂದಲ್ಲ ಅದು, ನಾನು ನಿತ್ಯ ಉದ್ಧರ ಶುದ್ಧ ಮುಕ್ತಿ ನಿತ್ಯ ಮುಕ್ತ. ಉಪಾಧಿ ಧರ್ಮ ಇದೆಯಲ್ಲ, ಉಪಾಧಿ ಏನು ಬೇಕಾದ್ರೂ ಆಗ್ಬೋದು. ಅವಿದ್ಯೆ ಅಂತಕ್ಕಂಥ ಇದೆ, ಅವಿದ್ಯೆನೂ ಉಪಾಧಿ ಇದೆ. ಅವಿದ್ಯೆ ಉಪಾಧಿ ಧರ್ಮ. ಅವಿದ್ಯೆ ಧರ್ಮ ಏನು? ಧರ್ಮ ಅಂದ್ರೆ ಕಾರ್ಯ. ಅವಿದ್ಯೆಯ ಕಾರ್ಯ ಏನು? ಅಯ್ಯೋ, ಎಲ್ಲ ವಿಧವಾದ ಅರ್ಥಗಳು ಕಾರಣ ಅದಕ್ಕೆ. ಸೊ ಹಾಗಾಗಿ ಏನಾಗ್ಬಿಟ್ಟೆ, ಅದೇ ನಾನು ಅನ್ಕೊಂಬಿಟ್ಟು ಅಧ್ಯಾಸ ಮಾಡ್ಕೊಂಬಿಟ್ಟ, ಅದು ಕಾರಣ. ಅಂದರೆ ನೋಡಿ, ಉಪಾಧಿ ಧರ್ಮಾಧ್ಯಾಸೇನೈವ ಆತ್ಮನಃ ಕರ್ತೃತ್ವಂ ನ ಸ್ವಾಭಾವಿಕಂ. ಇದು ಆತ್ಮನಿಗೆ ಕರ್ತೃತ್ವ ಅಂತಕ್ಕಂಥದ್ದು ಸ್ವಾಭಾವಿಕ ಅಲ್ಲ. ಇದು ಕೇವಲ ಉಪಾಧಿ ಧರ್ಮವನ್ನು ತನ್ನ ಧರ್ಮ ಎಂಬುದಾಗಿ ತನ್ನಲ್ಲಿ ಆರೋಪ ಮಾಡಿಕೊಂಡು ಅಧ್ಯಾಸ ಮಾಡಿಕೊಂಡಿದ್ದರ ಫಲವೇ ಈ ಕರ್ತೃತ್ವ ಅಂಥೇಳಿ ಶ್ರುತಿಯಲ್ಲಿ ನೋಡಿ ಸ್ವಾಮಿ ಅದನ್ನು ಹೇಳಿ ನೋಡಪ್ಪ, ಅದನ್ನು ಹೇಳಿದ್ದಾರೆ. ಏನು? ತಥಾಚ ಶ್ರುತಿ ಬೃಹದಾರಣ್ಯಕ್ಕೆ ಈ ಬೇಕಾದಷ್ಟೇ ಗೊತ್ತಿರ್ತಕ್ಕಂಥ ಧ್ಯಾಯತೀವ ಲೇಲಾಯತೀವ, ಧ್ಯಾಯತಿ ಇವ ಲೇಲಾಯತಿ ಇವ. ಮತ್ತೇನು? ಶಾರೀರಕವಾಗಿಯೂ ಮತ್ತೆ ಮಾನಸಿಕವಾಗಿಯೂ ಕೂಡ ವ್ಯಾಪಾರ ಮಾಡುವವನಂತೆ, ವ್ಯಾಪಾರ ಮಾಡ್ತಾ ಇಲ್ಲ, ವ್ಯಾಪಾರ ಮಾಡುವವನಂತೆ ತೋರ್ತಾ ಇದ್ದಾನೆ. ಯಾಕಂತೆ ತೋರ್ತಾ ಇರ್ತಕ್ಕಂಥದ್ದು? ಅಂತೆ ಅಂತ ಯಾಕೆ ಅಂದರೆ ಆ ಉಪಾಧಿ ಧರ್ಮವನ್ನು ತಂದು ಅನ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನಾನೇ ಮಾಡ್ತಾ ಇದ್ದೀನಿ ಅನ್ಕೊಂಡ್ಬಿಟ್ಟ. ನಿಜವಾಗಿ ಏನು? ಯಾರು ನೀನು ಮಾಡ್ತಾ ಇಲ್ಲಪ್ಪ, ನೀನು ಮಾಡುವವನಂತೆ ಇದೆಯಾ ಅಷ್ಟೆ. ಆತ್ಮ ಇದ್ದಾನಲ್ಲ, ಅವನು ಮಾಡುವವನಂತೆ ಇದೆ. ಯಾಕೆ? ಉಪಾಧಿ ಧರ್ಮವನ್ನು ತಂದು ಅನ್ಕೊಂಬಿಟ್ಟ ಅಂಥೇಳಿ ಇದಕ್ಕೆ ವಿವರಣೆಯನ್ನು ಮುಂದೆ ಒಂದು 3-4 ಪೇಜ್ ವಿಸ್ತಾರವಾಗಿ ಕೊಡ್ತಾರೆ. ಈ ಒಂದು ಅಧಿಕರಣ ಇದೆಯಲ್ಲ, ಯಥಾಚತ ಕ್ಷೋಭಯಥ, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ವೇದಾಂತದ ವಿಚಾರದಲ್ಲಿ ಈ ಒಂದು ವಿಕಲ್ಪ ಮತ್ತು ವಿಧವಾದ ಹೀಗೋ ಹಾಗೋ ಸಂಶಯ ರೂಪವಾದ ಜ್ಞಾನ ಇರೋದೇ ಇಲ್ಲ. ಅದು ಉದಾಹರಣೆಯನ್ನು ಕೊಟ್ಟು ಹೇಳಿದೆ, ಯಥಾಚತ ಕ್ಷೋಭಯಥ ಅಂತಕ್ಕಂಥದ್ದು. ಇದನ್ನು ಮುಂದಿನ ಭಾಗದಲ್ಲಿ ನೋಡೋಣ, ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.